ಇವತ್ತು ಆ SN ಮಾತಾಡೋಂಥ ರೀತಿ ಅದನ್ನೆಲ್ಲ ನೋಡಿದಾಗ ಜನ ಗಮನಿಸ್ತಾ ಇದ್ದಾರೆ. ಆತನ ಬಗ್ಗೆ ನಾನು ಮಾತಾಡೋದಕ್ಕೂ ಅಂತಾರೆ ನನಗೆ ಬೇಜಾರಾಗುತ್ತೆ. ಆತನು ಆ ಜನನ ಬ್ಲ್ಯಾಕ್ ಮೇಲ್ ಮಾಡೋಂಥದ್ದು, ಆ ರೈತರ ಜಮೀನುಗಳನ್ನು ಒಡ್ಕೊಳ್ಳೋಂಥದ್ದು, ಆ ಸ್ಟೇಷನ್ಗಳಿಗೆ ಹೋದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡೋಂಥದ್ದು, ಡಿಪಾರ್ಟ್ಮೆಂಟ್ನ ಬಿಟ್ಟು ನಿಮ್ಮ ಜಮೀನು ಬರೆದು ಕೊಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಬೆದರಿಸೋಂಥದ್ದು, ಮತ್ತು ಯಾರೇ ಹೋದ್ರೂ ಅವ್ರ ಮನೆಗಳ ಹತ್ರ ನೀವು ಓಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಎತ್ಕೊಂಡೋಗ್ರಿ ಹೂನಾರ ಅಂತ ಹೇಳೋಂಥದ್ದು, ಮತ್ತು ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿಗಳು, ಕಳಪೆ ಕಾಮಗಾರಿಗಳೇನಿದೆ ಎಲ್ಲ ಡಾಮರೀಕರಣ ಇನ್ನೊಂದು ಮತ್ತೊಂದು ಅವ್ರ ಮನೆಯವರೇ ಕಾಂಟ್ರಾಕ್ಟರ್ಗಳಾಗಿ ಇದ್ಕೊಂಡು ಅವೆಲ್ಲ ಕಿತ್ತೋಗ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಆತ ಮಾಡಿರ್ತಕ್ಕಂಥ ಹಗರಣಗಳು ಬೇಕಾದಷ್ಟಿದೆ. ನಮ್ಮ ಹತ್ರ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಇದೆ. ಆತನ ಮನೆಗೆ ಕಳ್ಸೋದಕ್ಕೆ ಏನೇನು ಬೇಕೋ, ನೆಕ್ಸ್ಟ್ ನಮ್ಮ ಪಕ್ಷದಲ್ಲೇ ಶಾಸಕರಾಗೋದಕ್ಕೆ ಏನೇನು ಬೇಕೋ, ನೆಕ್ಸ್ಟ್ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋದಕ್ಕೆ ಏನೇನು ಬೇಕೋ ಅಷ್ಟೂ ದಾಖಲಾತಿಗಳು ನಮ್ಮ ಹತ್ರ ಈ ಕಾಂಗ್ರೆಸ್ನ SN ನಾರಾಯಣಸ್ವಾಮಿ ಅವ್ರದ್ದು ದಾಖಲಾತಿಗಳು ನಮ್ಮ ಹತ್ರ ಇದೆ.